ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತೆರಡು ವಿಚಾರವನ್ನ ಚರ್ಚೆ ಮಾಡ್ತಿದೀವಿ. ಮೊದಲ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಿರೋದು ಯುಜಿಸಿಯ ಹೊಸ ನಿಯಮಾವಳಿಗಳ ಕುರಿತಂತೆ. 2012ರ ನಿಯಮಾವಳಿಯನ್ನ ಬದಲು ಮಾಡಿ 2026ರ ಜನವರಿ 13ರಿಂದ ಹೊಸ ನಿಯಮಾವಳಿ ಜಾರಿಗೆ ಬರಬೇಕಾಗಿತ್ತು. ಅದನ್ನ ಜಾರಿಗೆ ತಂದಾಗಿತ್ತು. ಆದ್ರೆ ಈ ಹೊಸ ನಿಯಮಾವಳಿಯ ಕುರಿತಂತೆ ರಾಷ್ಟ್ರವ್ಯಾಪಿ, ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಮೇಲ್ಜಾತಿಯ ವರ್ಗ ಅನೇಕ ಪ್ರತಿಭಟನೆಗಳನ್ನ ಮಾಡಿದ್ರು. ಕೆಲವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಕೆಲವು ರಾಜಕಾರಣಿಗಳು ಮಾತನಾಡಿದ್ರು. ಇದು ಬಹುತೇಕವಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿರುವ ವರ್ಗ. ಈ ವರ್ಗವೇ ಬಿಜೆಪಿ ವಿರುದ್ಧ ತಿರುಗಿತ್ತು. ಅಂತಿಮವಾಗಿ ಇದು ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು. ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ಮಾಡೋದಕ್ಕೆ ನಿನ್ನೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಈ ಹೊಸ ನಿಯಮಾವಳಿಗಳಿಗೆ ತಾತ್ಕಾಲಿಕ ತಡೆಯನ್ನ ನೀಡಿದೆ. ಮಾರ್ಚ್ ಅಲ್ಲಿ ಈ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಪ್ರಾಥಮಿಕವಾಗಿ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಏನ್ ಅಭಿಪ್ರಾಯಪಟ್ಟಿದೆ ಅಂತಂದ್ರೆ, ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋದಕ್ಕೆ ಈ ಹೊಸ ನಿಯಮಾವಳಿ ಕಾರಣ ಆಗ್ಬೋದು. ಅಸ್ಪಷ್ಟವಾಗಿದೆ, ಸ್ಪಷ್ಟವಾದಂತ ರೂಪುರೇಷೆ ಮತ್ತು ನಿಯಮಾವಳಿ ಇದರಲ್ಲಿ ಇಲ್ಲ. ಇನ್ನು ಹೆಚ್ಚಿನ ಪರಾಮರ್ಶೆ ಇದರಲ್ಲಿ ಬೇಕಾಗಿದೆ ಅಂತ ಅಭಿಪ್ರಾಯವನ್ನ ಪಟ್ಟಿದೆ. ಹಾಗಾದ್ರೆ ಯಾಕೆ ಈ ಯುಜಿಸಿಯ ಹೊಸ ನಿಯಮಾವಳಿ ಅಂದ್ರೆ ಒಬಿಸಿ ಮತ್ತು SC/ST ಗಳಿಗೆ ಅಲ್ಲಿ ಸಿಗುವಂತ ಒಂದು ರಕ್ಷಣೆ ಏನಿದೆ ಅದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ, ಇದು ತಾರತಮ್ಯಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದು ಅರ್ಜಿದಾರರ ವಾದ ಆಗಿತ್ತು. ಇನ್ನು ಹಲವಾರು ಅಂಶಗಳನ್ನ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಅದಕ್ಕೆ ತಾತ್ಕಾಲಿಕ ತಡೆಯನ್ನ ಕೊಟ್ಟಿದೆ. ಮಂಡಲ್ ಕಮಿಷನ್ ಬಂದ ಸಂದರ್ಭದಲ್ಲೂ ಹೀಗೆ ಆಗಿತ್ತು. ಅಂದ್ರೆ ಯಾವುದೇ ಒಂದು ಕಾಯ್ದೆ ಶೋಷಿತರ ದುರ್ಬಲರ ಪರವಾಗಿ ಬಂದ ಸಂದರ್ಭದಲ್ಲಿ ಮೇಲ್ವರ್ಗದ ಮಾತುಗಳು ಅಥವಾ ವಿರೋಧಗಳು ವ್ಯಕ್ತ ಆಗುತ್ತೆ. ಅದಕ್ಕೆ ಅಂತಿಮವಾಗಿ ಎಲ್ಲರೂ ಮಣಿಯಬೇಕಾಗತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಮಂಡಲ್ ಕಮಿಷನ್ ಬಂದ ಸಂದರ್ಭದಲ್ಲಿ ಹೊರಟು ಹೋಗಿದೆ. ಯಾಕೆಂದ್ರೆ ಅಂತಿಮವಾಗಿ ಅದನ್ನ ಕಾನೂನಾಗಿ ತರಲಾಗಿತ್ತು. ಈಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾಕೆ ಪ್ರಬಲ ವಿರೋಧ ವ್ಯಕ್ತ ಆಗ್ತಾ ಇದೆ, ಇದು ರಾಜಕೀಯ ಪರಿಣಾಮಗಳನ್ನ ಬೀರತ್ತಾ, ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಅತಿಥಿಗಳಿದ್ದಾರೆ ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮೊದಲು ಸೇರ್ಕೊಳ್ತಿರುವಂತ ಅತಿಥಿ ಯುವ ಬರಹಗಾರರು, ಅತಿಥಿ ಉಪನ್ಯಾಸಕರು, ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ನಂದಕುಮಾರ್ ಅವರಿದ್ದಾರೆ. ಹಾಗೇನೆ ಬರಹಗಾರರು ಮತ್ತು ಹೋರಾಟಗಾರರು ಆಗಿರುವ ದಾಸನೂರು ಪೂಸಣ್ಣ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಂದಕುಮಾರ್ ಅವರೇ, ಸುಪ್ರೀಂ ಕೋರ್ಟ್ ಇವತ್ತು ತಡೆ ಕೊಟ್ಟಿದೆ. ನಾವು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ವಿ, ಉತ್ತರ ಪ್ರದೇಶ, ಲಕ್ನೋ, ಬಹಳ ಕಡೆಯಲ್ಲಿ ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಕೆಲವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರು, ರಾಜಕೀಯ ನೇತಾರರು ಮಾತನಾಡ್ತಿದ್ರು, ಬಿಜೆಪಿ ಅವರೇ ಮಾತಾಡ್ತಿದ್ರು. ದಕ್ಷಿಣದಲ್ಲಿ ಅಷ್ಟು ಪ್ರಬಲವಾಗಿ ಹೋರಾಟ ಇರ್ಲಿಲ್ಲ. ಆದ್ರೆ ನಾವು ಸಾಮಾಜಿಕ ಜಾಲತಾಣಗಳನ್ನ ನೋಡಿದ್ರೆ ಮೇಲ್ವರ್ಗ ಅಂತ ಕರ್ಸ್ಕೊಳ್ಳೋರು ಈ ತರದ ಹೋರಾಟವನ್ನ ನಡೆಸ್ತಾನೆ ಬರ್ತಾ ಇದ್ರು. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ ನಿಂದ ತಡೆ ಬಿಟ್ಟಿದೆ. ಈ ಸಂದರ್ಭದಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು, ನಂತರದಲ್ಲಿ ಅದರ ಸಂಪೂರ್ಣ ವಿಶ್ಲೇಷಣೆಗೆ ಹೋಗ್ಬಿಡೋಣ. ಮೇಡಮ್, ಮೊದಲನೇದಾಗಿ ಸುಪ್ರೀಂ ಕೋರ್ಟಿನ ಆದೇಶ ಏನಿದೆ, ಇದು ಈ ದೇಶದ ನಾವು ಬಹುಸಂಖ್ಯಾತರು ಏನಂತ ಕರಿತೀವಲ್ಲ ಆ ಸಮುದಾಯಗಳ ಮೇಲೆ, ಅವರ ಹಕ್ಕುಗಳ ಮೇಲೆ ಒಂದು ಬರೆ ಅಂತಾನೆ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ, ಒಂದು ತಲೆಮಾರಿನ ಯುವ ಸಮುದಾಯಗಳು ಬಡತನದ ಮೂಲದಿಂದ, ಅಂಟಚುಕಡಿ ಸಮುದಾಯಗಳ ಮೂಲದಿಂದ ಬಂದಂತವು ಶೈಕ್ಷಣಿಕ ಕೇಂದ್ರಕ್ಕೆ ತೆರೆದುಕೊಳ್ಳುವಂತ ಸಂದರ್ಭದಲ್ಲಿ ಅವರು ಅನುಭವಿಸುವಂತ ಸಂಕಟಗಳಿಗೆ ಒಂದು ಪರಿಹಾರವಾಗಿ ಬಂದಂತ ಒಂದು ಕಾಯ್ದೆ ಇದು. ಅದು ಕೇವಲ ಈಗ ಬಂದಿರೋದಂತಲ್ಲ, 2012ರಲ್ಲಿ ಬಂದಂತ ಸಂದರ್ಭದಲ್ಲಿ ಯಾಕಾಗಿ ಬಂತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗಿದೆ. ಯಾಕೆ ಅಂದ್ರೆ, ಸಾಂಸ್ಕೃತಿಕವಾಗಿ ಹಿಂದುಳಿದಂತ ಸಮುದಾಯಗಳಿಗಾಗಿ ಸಂವಿಧಾನಗಳಿದೆ. ಯಾವ ಸಮುದಾಯಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಹಿಂದುಳಿದಂತ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯ ನೀಡೋದ್ರ ಮೂಲಕ ಅವುಗಳನ್ನ ಸಮಾಜಮುಖಿಯಾಗಿ ತರುವಂತದ್ದನ್ನ ಸಂವಿಧಾನವೇ ಹಕ್ಕನ್ನ ಕೊಟ್ಟಿದೆ. ಬಹುಶಃ ತಾವೇ ಉಲ್ಲೇಖ ಮಾಡಿದಾಗೆ ಏನು ಮಂಡಲ್ ಕಮಿಷನ್ಗಳು ಬಂದಾಗ್ಲೂ ಕೂಡ ಏನು ವಿರೋಧ ವ್ಯಕ್ತ ಆಯ್ತಲ್ಲ, ಅದು ಮಾತ್ರವಲ್ಲ ಮೇಡಮ್, ನಾವು ಒಂಚೂರು ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ 1949ರಲ್ಲಿ ಏನು ಹಿಂದೂ ಕೋಡ್ ಬಿಲ್ ಬಂತಲ್ಲ, ಅದು ಎಲ್ಲ ಜಾತಿ ಎಲ್ಲ ಸಮುದಾಯಗಳ ಲಿಂಗ ತಾರತಮ್ಯದಿಂದ ಹೆಣ್ಣು ಮಕ್ಕಳಿಗೆ ಹಕ್ಕನ್ನು ಕೊಡ್ಬೇಕಂತ ಬಾಬಾ ಸಾಹೇಬರು ಮಂಡನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇವತ್ತು ಏನು ಮೇಲ್ಜಾತಿ ಮೇಲ್ವರ್ಗಗಳಂತ ನಾವು ಕರೀತಾ ಇದೀವಿ, ಅದರ ಪಳವಳಿಕೆಗಳೇ ಅವತ್ತು ಕೂಡ ಆ ಹಿಂದೂ ಕೋಡ್ ಬಿಲ್ ಅನ್ನ ವಿರೋಧಿಸಿ ಬಹುಶಃ ಚರಿತ್ರೆ ದಾಖಲಾಗಿದೆ. ಅವತ್ತಿನ ದೆಹಲಿಯ ಒಂದೇ ಸ್ಥಳದಲ್ಲಿ ಏನು ಅಂದ್ರೆ 79 ಹೋರಾಟಗಳನ್ನ ಸಂಘ ಪರಿವಾರ ರೂಪಿಸಿರುವಂತದ್ದನ್ನ ತಾವು ಇತಿಹಾಸದಲ್ಲಿ ಕಾಣಬಹುದು. ಇಂಥ ಚಾರಿತ್ರಿಕ ದಾಖಲೆ ಇದೆ. ಯಾವಾಗ್ಲೂ ಕೂಡ ಬಹುಸಂಖ್ಯಾತ ಸಮುದಾಯಗಳಿಗೆ ಸಂವಿಧಾನಬದ್ಧ ಹಕ್ಕು ದೊರಕುತ್ತೆ ಅನ್ನೋದಾದ್ರೆ, ಈ 3% ಇರುವ ಮೇಲ್ಜಾತಿಯ ಈ ಮನುವಾದಿ ಮನಸ್ಥಿತಿಯವರು ಏನು ಅಂತಂದ್ರೆ ಜಾಗೃತರಾಗಿ ಬೀದಿಗುಳಿದು ಅದು 3% ಸಮುದಾಯಗಳ ಹಕ್ಕನ್ನ ಇಡೀ ಭಾರತೀಯ ಸಮುದಾಯಗಳ ಅಥವಾ ಬಹುಸಂಖ್ಯಾತರ ಅಭಿಪ್ರಾಯ ಎನ್ನುವ ಹಿನ್ನೆಲೆಯಲ್ಲಿ ರೂಪಿಸಿ ಒಂದು ಕಾಯ್ದೆಯನ್ನ ದುರ್ಬಲಗೊಳಿಸುವ ಎಲ್ಲ ಹುನ್ನಾರಗಳು ಈಗ ನಡೀತಾ ಇದಾವೆ. ಅದರ ಭಾಗವಾಗಿನೇ ಈಗ ಏನು 2026ರ UGC ಕಾಯ್ದೆ ಏನಿದೆಯಲ್ಲ,
ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಮೇಡಮ್. ಓಕೆ, ಮಾತನಾಡ್ತೀನಿ ನಿಮ್ ಜೊತೆಗೆ. ದಾಸನೂರು ಕೂಸನ್ ಅವರೇ, ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಇದಕ್ಕೆ ತಡೆಯನ್ನ ಕೊಟ್ಟಿದೆ. ಈಗ ಸದ್ಯ 2012 ಕಾಯ್ದೆನೆ ಮುಂದುವರಿಯುತ್ತೆ. ಒಂದು ಜಾತಿ ತಾರತಮ್ಯಕ್ಕೆ ಎಡೆ ಮಾಡಿಕೊಟ್ಟಾಗತ್ತೆ, ಜಾತಿ ವ್ಯವಸ್ಥೆ ಬಲಗೊಳ್ಳೋದಕ್ಕೆ ಇದು ಬಹಳ ಪ್ರಮುಖ ಕಾರಣ ಆಗತ್ತೆ. ಅಸ್ಪಷ್ಟವಾಗಿದೆ, ಮತ್ತೆ ಸರಿಯಾದ ರೀತಿಯಿಂದ ಅದನ್ನ ಮಾಡಿಲ್ಲ ಅನ್ನೋ ಒಂದು ಮೌಖಿಕ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಈ ತಡೆ ಕೊಡುವ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಏನ್ ಪ್ರತಿಕ್ರಿಯೆ ತಮ್ದು? ಅಲ್ಲ, ಸುಪ್ರೀಂ ಕೋರ್ಟ್ ಯಾವ ದೃಷ್ಟಿಲಿ ಹೇಳಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಜಾತಿನೇ ಅಸ್ತವ್ಯಸ್ತ ಅಲ್ಲ ಭಾರತದಲ್ಲಿ. ಜಾತಿ ಅನ್ನೋದೇ ಒಂದು ಅಸ್ತವ್ಯಸ್ತ. ಇನ್ನು ಅದ್ರ ಬಗ್ಗೆ ಮಾತಾಡೋದೇ ಒಂದು ಅಸ್ತವ್ಯಸ್ತವಾದಂತ ವಿಚಾರ. ಯಾಕೆಂದ್ರೆ ಇದು UGC ಮಾಡ್ಬೇಕಾಗಿದ್ದ ಕೆಲಸ ಇದಲ್ಲ. ಅವ್ರು ಮಾಡ್ಬೇಕಾಗಿದ್ದೇನಪ್ಪಾ ಅಂತಂದ್ರೆ, ಇಂದಿನ ಯುವ ಉದಾಹರಣೆಗೆ ವಿವಿಧ ಕಾಲೇಜುಗಳಲ್ಲಿ, ಪ್ರವೇಶಾತಿಗಳಲ್ಲಿ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ಮೋಸಗಳು ಏನಾಗ್ತಾ ಇದೆ, ಇಂದಿಗೂ ಪ್ರತಿಷ್ಠಿತ IIT ಇಂಥ ಸಂಸ್ಥೆಗಳಿಗೆ SC ST OBC ವಿದ್ಯಾರ್ಥಿಗಳು ಕೇವಲ 5 ದಾಖಲಾತಿ UGC ಯೂನಿವರ್ಸಿಟಿಗಳಿದ್ದು, ಅವುಗಳ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಜಾತಿ ಬಗ್ಗೆ ಇದು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದಾರೋ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಸಾಧನ ಅದಷ್ಟೇ. ಜಾತಿ ವಿನಾಶದ ಬಗ್ಗೆ ಅವ್ರ ಕಲ್ಪನೆ ಇಲ್ಲ ಅವ್ರಿಗೆ. ಜಾತಿ ವಿನಾಶದ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದು ಯಾವ್ದು ಮಾಡ್ಬೇಕು ಜಾತಿ ವಿನಾಶಕ್ಕೆ ಅದನ್ನ ಮಾಡ್ತಾ ಇಲ್ಲ. ಸುಮ್ನೆ ಒಂದು ಒಳಗಡೆ ಇರ್ತಕ್ಕಂಥ ಬತ್ತಳಿಕೆಯನ್ನ ತಂದು ಈಚೆಗೆ ಬಿಟ್ಟು ಜನರನ್ನ ಆ ಕಡೆಗೆ ಸೆಳೆದು ಆ ಜನರ ಮನಸ್ಸನ್ನ ಇನ್ನೊಂದು ಯಾವ್ದೋ ದೃಷ್ಟಿಕೋನದಲ್ಲಿ ಅವ್ರನ್ನ ಪ್ರಚೋದಿಸಿ ಬಿಡುವಂತ ಒಂದು ಹುನ್ನಾರ ಇದು. ಜಾತಿಯ ಮತ್ತು ಜಾತಿ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳಿದಾವೆ. ಅವುಗಳನ್ನ ಅನುಸರಿಸೋದು ಬಿಟ್ಟು ಇದು ಸಡನ್ ಆಗಿ ಈಗ 2012 ಕಾಯ್ದೆಗೆ ಮತ್ತೆ ಹೊಸ ತಿದ್ದುಪಡಿ ತಂದಿರೋದು ಔಚಿತ್ಯಪೂರ್ಣ. ಈಗ ಉದಾಹರಣೆಗೆ 1989 ಕಾಯ್ದೆ ಇದೆ ನಮ್ಮಲ್ಲಿ, SC ST ಅಟ್ರಾಸಿಟಿ ಕಾಯ್ದೆ ಇದೆ. ಆ ಕಾಯ್ದೆಯಲ್ಲಿ ಎಷ್ಟು ಇದಿದಾವೆ ಅಂದ್ರೆ, ನಿಮಗೆ UGC ಅಂತ ಒಂದು ಸಂಸ್ಥೆ ಆ ಕಾಯ್ದೆನ ಮುಖ್ಯವಾಗಿ ಇಟ್ಕೊಂಡು ಅದ್ರದ್ದು ಆ ಒಂದು ಅನುಷ್ಠಾನ ಮಾಡ್ಬಿಟ್ರೆ ಬಹುಶಃ ಇಡೀ ಕ್ಯಾಂಪಸ್ ಗಳಲ್ಲಿ ಇಂಥದ್ದು ರೋಗನೇ ಇರೋದಿಲ್ಲ. ಅದನ್ನ ಮಾಡದೇ ಇಲ್ಲ ಅವರು. ಸುಮ್ನೆ ಒಂದು ಏನೋ ಒಂದು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸಲಿಕ್ಕೆ ನಾವು ಇದನ್ನ ಮಾಡಿದ್ದೀವಿ ನೋಡಿ. ಸುಪ್ರೀಂ ಕೋರ್ಟ್ ಮತ್ತೆ ಹೋಗಿರೋರು ಅವ್ರ ಕಡೆಯವರೇ ಆಗಿರ್ತಾರೆ. ಈಗೇನು ಸುಪ್ರೀಂ ಕೋರ್ಟ್ ಹೋಗಿದಾರಲ್ಲ, ಅವ್ರ ಕಡೆಯವರೇ ಆಗಿರ್ತಾರೆ. ಅವ್ರು ಬೇರೆಯವ್ರು ಯಾರು ಸಾಧ್ಯನೇ ಇಲ್ಲ. ಈ ಆದೇಶ ಬರ್ತದೆ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ವಲ್ಲ. ಬಂದಂಗೂ ಮಾಡ್ಬೇಕು, ಆ ಕಡೆ ಅಲ್ಲಿ ಹೋಗಿ ಕಿತ್ತಾಕದಂಗೂ ಮಾಡ್ಬೇಕು. ಆ ರೀತಿ ನಾಟಕ ಮಾಡಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಸರಿ ನಂದಕುಮಾರ್ ಅವರೇ, ಸುಪ್ರೀಂ ಕೋರ್ಟ್ ನ ಇವತ್ತಿನ ಒಂದು ಅಬ್ಸರ್ವೇಷನ್ ಏನಿದೆ ಅಂತಂದ್ರೆ, ಅವರೇ ಒಂದು ಪ್ರಶ್ನೆ ಕೇಳಿದ್ದಾರೆ. ನಾವು ಜಾತಿ ರಹಿತ ಸಮಾಜವನ್ನ ನಿರ್ಮಾಣ ಮಾಡೋದ್ರ ಕಡೆಗೆ ಸಾಕ್ತಿದೀವ ಅನ್ನೋದು ಅವರ ಪ್ರಶ್ನೆ ಇದೆ. ಆ ಪ್ರಶ್ನೆ ಜೊತೆಗೆ ಅಸ್ಪಷ್ಟವಾಗಿದೆ. ರ್ಯಾಗಿಂಗ್ ಅನ್ನ ಯಾಕೆ ತೆಗೆದುಕೊಂಡಿಲ್ಲ, ಮತ್ತು SC ST ಜೊತೆಗೆ OBC ವಿದ್ಯಾರ್ಥಿಗಳನ್ನ ಸೇರಿಸುವಾಗ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಅಥವಾ ಬೋಧಕರಿಗೆ ಏನಾದ್ರೂ ತೊಂದರೆ ಆದ್ರೆ ಅವರನ್ನ ಕಾಪಾಡುವಂತ ಉದ್ದೇಶ ಈ ಕಾಯ್ದೆ ಒಳಗಿಲ್ಲ. ಎಲ್ರೂ ಸಮಾನತೆ ಅಂತ ಬಂದಾಗ ಅದಾಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತಿರ್ತಾರೆ ಮೇಡಮ್? ಈಗ ಬರೋ ಪ್ರಶ್ನೆ ಸಬಲರು ಮತ್ತು ಅಬಲರು ಅಂತೇಳಿ. ಯಾರು ಸಬಲರು ಇಲ್ಲಿ? ಮೇಲ್ಜಾತಿ ಮೇಲ್ವರ್ಗಗಳು ಭೂತದಿಂದಲೂ ಕೂಡ ವರ್ತಮಾನದ ಸಂವಿಧಾನದ ಬಂದ ನಿರ್ವಯದಲ್ಲೂ ಕೂಡ ಯಾವುದೇ ಹೋರಾಟ ಮಾಡದೇನೆ 10% ಮೀಸಲಾತಿ ಪಡೆದ್ರ ಮೂಲಕ ಇವತ್ತಿಗೂ ಕೂಡ ಅವರೇ ಸಬಲರಾಗಿದ್ದಾರೆ, ಅವರೇ ಗಟ್ಟಿಗೊಳ್ತಾ ಇದ್ದಾರೆ, ಅವರೇ ಎಲ್ಲಾ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಅವರೇ ಇದ್ದಾರೆ. ಅಭದ್ರತೆಯಿಂದ, ಅಸ್ಪೃಶ್ಯತೆ ಮೂಲದಿಂದ, ಬಡತನದಿಂದ ಬಂದಂತ ಸಾಮಾಜಿಕ ಅಸಮಾನತೆಯನ್ನ ವಿರೋಧಿಸಿ ಬಂದಂತ ಈ ಸಮುದಾಯಗಳು ವಿಶ್ವವಿದ್ಯಾಲಯಗಳನ್ನು ಪ್ರವೇಶ ಮಾಡಿ ಓದುವಂತ ಸಂದರ್ಭದಲ್ಲಿ ತಾರತಮ್ಯ ಕಿರುಕುಳಗಳಿದಾವಲ್ಲ. ಈಗಾಗಲೇ ಸರ್ ಮೆನ್ಷನ್ ಮಾಡಿದಾಗೆ ಅಟ್ರಾಸಿಟಿ ಆಕ್ಟ್ ಕೂಡ ಒಂದಿಷ್ಟು ಬೆಂಬಲ ಅದನ್ನ ಬಹಳ ಹೆಚ್ಚಿನ ಬಲ ತುಂಬಿ ಅದನ್ನ ಜಾರಿ ಮಾಡ್ಬೇಕಾಗಿತ್ತು ಅನ್ನೋ ಮಾತನ್ನ ಅವ್ರು ಉಲ್ಲೇಖ ಮಾಡಿದ್ರು ಸರ್. ಸುಪ್ರೀಂ ಕೋರ್ಟ್ ಕೇಳಿರೋ ಪ್ರಶ್ನೆಗಳು ಕೆಲವೊಂದು ದಾಖಲೆಗಳಿದಾವೆ. ನೀವು 2016 ಒಳಗಡೆ ಹೈದರಾಬಾದ್ ಯೂನಿವರ್ಸಿಟಿ ಒಳಗಡೆ ಏನಾಗುತ್ತೆ, ರೋಹಿತ್ ವೆಮುಲ್ ಅನ್ನುವ ಸಂಶೋಧನಾ ವಿದ್ಯಾರ್ಥಿ ಆತ್ಮಹತ್ಯೆ ಶರಣ ಆಗ್ತಾರೆ. ಅದೇ ರೀತಿ 2023 ಮುಂಬೈನ ಪಾಯಲ್ ಎನ್ನುವ ವೈದ್ಯಕೀಯ ವಿದ್ಯಾರ್ಥಿನಿ ಆತ್ಮಹತ್ಯೆ ಶರಣ ಆಗ್ತಾಳೆ. ಅದು ಆತ್ಮಹತ್ಯೆ ಅಲ್ಲ, ಅದನ್ನ ನೀವು ವರದಿಯನ್ನು ಗಮನಿಸಿದ್ದೆ ಆದ್ರೆ, ಅದರ ಹಿಂದಿರುವ ಎಲ್ಲ ಹುನ್ನಾರಗಳನ್ನು ನೀವು ಗಮನಿಸಿದ್ದೆ ಆದ್ರೆ ಅದು ಸಾಂಸ್ಕೃತಿಕ ಇನ್ಸ್ಟಿಟ್ಯೂಷನಲ್ ಮರ್ಡರ್. ಅದು ಆ ತರದ ಸಂಖ್ಯೆಗಳು ದಾಖಲೆಗಳನ್ನು ಹುಡುಕ್ತಾ ಹೋದ್ರೆ
ಬಹುಶಃ ತಮ್ಮ ಗಮನಕ್ಕಿರ್ಲಿ, ಇವತ್ತಿಗೂ ಏನು ಅಂತಂದ್ರೆ ವಿಶ್ವವಿದ್ಯಾಲಯದ ಒಳಗಡೆ ಉನ್ನತ ಶಿಕ್ಷಣ ತೆರೆದುಕೊಳ್ಳುವಂತ ಸಮುದಾಯಗಳು ಜಾತಿ ಕಾರಣಕ್ಕಾಗೇನೆ ಕಿರುಕುಳಕ್ಕೊಳಗಾಗಿ, ತಾರತಮ್ಯಕ್ಕೊಳಗಾಗಿ 13,000 ಕೇವಲ ಏನು ಅಂತಂದ್ರೆ ಕಳೆದ 5 ವರ್ಷಗಳಲ್ಲೇನೆ 13,500 ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ವಿಮುಖರಾಗಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ಬೇಕಾಗಿತ್ತು ನಾವು ಇವತ್ತು. ಇದನ್ನ ಪರಿಗಣಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್. ಅದರ ಮುಂದುವರೆದವಾಗಿ ಮಾತನಾಡೋದಾದ್ರೆ 2007 ಮತ್ತು 2011 ವರ್ಷದ ಅವಧಿಯಲ್ಲಿ 4 ವರ್ಷಗಳಲ್ಲಿ ಏನಂದ್ರೆ 20 ದಲಿತ ವಿದ್ಯಾರ್ಥಿಗಳು ಈ ತರದ ಜಾತಿ ಕಾರಣಕ್ಕಾಗೇನೆ, ದೌರ್ಜನ್ಯ ಕಾರಣಕ್ಕಾಗೇನೆ ಅಲ್ಲಿರೋ ವಿಶ್ವವಿದ್ಯಾಲಯದ ಮೇಲ್ಜಾತಿಯ ವಿದ್ಯಾರ್ಥಿಗಳ ಕಿರುಕುಳನೋ ಅಥವಾ ಪ್ರಾಧ್ಯಾಪಕರ ಕಿರುಕುಳನೋ ಅಥವಾ ಕುಲಪತಿಗಳ ಕಿರುಕುಳದ ಕಾರಣಕ್ಕಾಗೇನೆ ಅವರು ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದನ್ನ, ಅದು ಆತ್ಮಹತ್ಯೆಗೆ ಶರಣು ಅಂತಲ್ಲ, ಅದನ್ನ ದೂಡಲಾಗ್ತಾ ಇದೆ. ಆ ವಿದ್ಯಾರ್ಥಿಗಳನ್ನ ಆತ್ಮಹತ್ಯೆಗೆ ಪ್ರೇರಣೆ ಮಾಡುವ ರೀತಿಯಲ್ಲಿ ಆ ತರದ ಒಂದು ವ್ಯವಸ್ಥೆಯನ್ನ ಶೈಕ್ಷಣಿಕ ಸಂಸ್ಥೆಗಳ ಒಳಗಡೆ ನಿರ್ಮಿಸಲಾಗ್ತಾ ಇದೆ. ಅದನ್ನ ನಾವು ಆತ್ಮಹತ್ಯೆ ಅಂತ ಕೇಳಿ ಅವರ ವೈಯಕ್ತಿಕ ಸಂಗತಿಗಳನ್ನ ಟ್ಯಾಗ್ ಮಾಡಿ ಅದನ್ನ ತೇಲಿ ಬಿಡೋದಲ್ಲ, ಅದು ಮನುವಾದಿಗಳು ಹುಟ್ಟಾಕುತ್ತಿರುವ ಕುತಂತ್ರದ ಭಾಗವಂತಾನೆ ನಾನು ಪರಿಗಣಿಸ್ತೇನೆ. ಯಾಕೆಂದ್ರೆ ಅದು ಆತ್ಮಹತ್ಯೆ ಅಲ್ಲ, ಅದು ಇನ್ಸ್ಟಿಟ್ಯೂಷನಲ್ ಮರ್ಡರ್. ಆ ಕಾರಣಕ್ಕಾಗಿನೇ ಸುಪ್ರೀಂ ಕೋರ್ಟಿನ ಹೋದಂತ ಸಂಧಿ 2012ರಲ್ಲಿ ಆಗಿ UGC ನಿಯಮವನ್ನು ಇಟ್ಕೊಂಡು ಪಾಯಲ್ ಅವರ ತಾಯಿ ಮತ್ತು ರೋಹಿತ್ ವೆಮಲ್ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅದನ್ನೆಲ್ಲ ಗಮನಿಸಿದ ಸುಪ್ರೀಂ ಕೋರ್ಟ್ ಇದನ್ನ ಕಡ್ಡಾಯವಾಗಿ ಒಂದಿಷ್ಟು ಬದಲಾವಣೆಗಳ ಮೂಲಕ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಬಂದಂತ ಸಂದರ್ಭದಲ್ಲಿ ಇವತ್ತು ಅದರ ಭಾಗವಾಗಿನೇ ನಮ್ಮ ಏನು UGC ಏನಿದೆ ಅದರ ರೂಲ್ಸ್ ಗಳನ್ನ ತಂದಿರುವಂತದ್ದು. ಬಹುಶಃ ಇನ್ನೊಂದು ದಾಖಲೆಗಳನ್ನ ಇಲ್ಲಿ ನೋಡ್ಬೋದು. ಇಡೀ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತ IIT ಆಗಿರ್ಬೋದು, IIMM ಆಗಿರ್ಬೋದು, NIT ಆಗಿರ್ಬೋದು, ಇವುಗಳಲ್ಲಿ ಇದುವರೆಗೂ ಏನು ಅಂತಂದ್ರೆ ಒಟ್ಟು 122 ವಿದ್ಯಾರ್ಥಿಗಳು, ಕೇವಲ ಎಷ್ಟರಲ್ಲಿ 122 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಎಲ್ಲ ದಾಖಲೆಗಳ ಅಂಕಿಅಂಶಗಳನ್ನ ತಾವು ಗಮನಿಸ್ತಿದ್ರೆ ಯಾರೂ ಕೂಡ ನಾನು ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿನೋ ಅಥವಾ ನಾನು ಬನಿಯ ಅನ್ನೋ ಕಾರಣಕ್ಕಾಗಿನೋ ನಾನು ಅಥವಾ ಜನರಲ್ ಕೆಟಗರಿ ಬರ್ತೀನಿ ಅನ್ನೋ ಕಾರಣಕ್ಕಾಗಿನೋ ನನ್ ದೌರ್ಜನ್ಯ ಆಯ್ತು, ದಬ್ಬಾಳಿಕೆ ಆಯ್ತು, ಕಿರುಕುಳ ಆಯ್ತು ಅಂತೇಳಿ ಯಾರು ಆತ್ಮಹತ್ಯೆಗೆ ಶರಣಾಗಿಲ್ಲ ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗಿರುವಂತ. ಮತ್ತೆ ನೀವು ಇನ್ನೂ ಒಂದು 2016ರಿಂದ 2017ರವರೆಗೆ ಒಂದು ಅಂಕಿಅಂಶಗಳನ್ನ ಗಮನಿಸಿ. ವಿಶ್ವವಿದ್ಯಾಲಯಗಳಲ್ಲಿ ಆಗಿರ್ತಕ್ಕಂಥ ಜಾತಿ ಕಾರಣಕ್ಕಾಗಿನ ತಾರತಮ್ಯದ ಕಿರುಕುಳ ದಾಖಲೆಗಳಂತ ಗಮನಿಸಿದಾದ್ರೆ 2016 ಮತ್ತು 2017ರಲ್ಲಿ ಎಷ್ಟಿತ್ತು? 173 ಪ್ರಕರಣಗಳಿದ್ವು. ಆದ್ರೆ 2023 ಮತ್ತು 2024 ಅಂತ ಬಂದ ಸಂದರ್ಭದಲ್ಲಿ ಎಷ್ಟಾಗ್ತದೆ ಪ್ರಕರಣಗಳು? 350 ಆಗ್ತದೆ. ಅಂದ್ರೆ ಇಲ್ಲಿ ತುಳಿತಕ್ಕೊಳಗಾಗ್ತಾ ಇರೋದು, ಶೋಷಣೆಗೊಳಗಾಗ್ತಾ ಇರೋದು, ದೌರ್ಜನ್ಯಗೊಳಗಾಗ್ತಾ ಇರೋದು, ಮತ್ತೆ ಕಿರುಕುಳಕ್ಕೆ ಒಳಗಾಗ್ತಾ ಇರೋದು, ಮತ್ತೆ ಹತ್ಯೆ ಅಂತ ಒಂದು ಏನು ಇಡೀ ಬದುಕನ್ನೇ ಕಳ್ಕೊಳ್ಳೋದು ಇದಕ್ಕೆ ದೂಡಲಾಗ್ತದೆ. ಅವರೆಲ್ಲ ಯಾರು? ಇದನ್ನ ನಾವು ಸುಪ್ರೀಂ ಕೋರ್ಟ್ ಗಂಭೀರ ಪರಿಗಣಿಸಬೇಕಾಗಿತ್ತು. ಆದ್ರೆ ಯಾಕೆ ಹೀಗಾಗ್ತಿದೆ ನ್ಯಾಯಾಲಯದ ಒಳಗೆ ಅನ್ನೋದು ಗೊತ್ತಿಲ್ಲ. ಕುಸನ್ ಅವ್ರೆ, ಈಗ ನಂದಕುಮಾರ್ ಅವರು ಪ್ರಸ್ತಾಪ ಮಾಡಿದಾಗೆ EWC ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಅನ್ನ ಸುಗ್ರೀವಾಜ್ಞೆ ಆಜ್ಞೆ ಮುಖಾಂತರ ತಂದಾಗ ಅದು ನ್ಯಾಯಾಲಯದ ವಿಮರ್ಶೆಗೆ ಹೋದಾಗ ನ್ಯಾಯಾಲಯ ಮರು ಮಾತಾಡದೆ ಅದನ್ನ ಸರಿ ಅಂತ ಹೇಳ್ಬಿಡುತ್ತೆ. ನಿಮ್ಗೆ ಮೀಸಲಾತಿ ಅಂತಂದ್ರೆ ಬಡತನ ನಿರ್ಮೂಲನೆ ಕಾರಣ ಅಲ್ಲ, ಅದರ ಆಶೆ ಇರೋದೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದುವಿಕೆಗೆ ಒಂದು ಪರಿಹಾರದ ರೂಪವಾಗಿ ಅದಿರೋದು. ಆದ್ರೆ ಸುಪ್ರೀಂ ಕೋರ್ಟ್ ಆ ತರದ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಅದನ್ನ ಮಾನ್ಯ ಮಾಡುತ್ತೆ. ಇಲ್ಲಿ ನಿಜವಾಗಿಯೂ ಹಿಂದುಳಿದವರು ಮತ್ತು ಅಂಕಿ ಅಂಶಗಳೆಲ್ಲವೂ ಕಣ್ಣು ಮುಂದೆ ಇರುವಾಗ, ಜಾತಿ ವ್ಯವಸ್ಥೆಯೇ ಭಾರತದ ವಾಸ್ತವ ಆಗಿರುವಾಗ, ಜಾತಿ ರಹಿತ ಒಂದ್ ಸಮಾಜದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡತ್ತೆ. ಹಾಗಾಗಿ ಇದು ಅಸ್ಪಷ್ಟ ಅಂತ ಹೇಳುತ್ತೆ. ಇದನ್ನ ಹೇಗ್ ನೋಡ್ಬೇಕು ನಾವು? ಅಲ್ಲ, ಈಗ ಅವರು ಸುಪ್ರೀಂ ಕೋರ್ಟ್ ಯಾಕೆ ಹಂಗ ಹೇಳುತ್ತೆ ಅಂತಂದ್ರೆ ನ್ಯಾಯಪೀಠದಲ್ಲಿ ಕೂತಿರ್ತಾರಲ್ಲ, ಒಂದು ಹೇಳ್ಬೇಕಲ್ಲ, ಉತ್ತರ ಹೇಳ್ಬೇಕಲ್ಲ, ಆರ್ಕೆ ಉತ್ತರ ಹೇಳ್ಬೇಕಲ್ಲ ಅವರು. ಮತ್ತೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರನ್ನೂ ಸಹ ಒಂದೇ ಸಮುದಾಯದ ಹೆಚ್ಚು ಒಂದೇ ಸಮುದಾಯಕ್ಕೆ ಸೇರ್ತಕ್ಕಂತ ಒಂದು ಮನೋಧರ್ಮಕ್ಕೆ ಇರ್ತಕ್ಕಂಥ ನ್ಯಾಯಾಧೀಶರುಗಳು ಇರ್ತಾರೆ. ಬಹುಶಃ ನೀವು ಇಡೀ ಭಾರತದಲ್ಲಿ 1960ರಿಂದ ಇಲ್ಲಿ ತನಕ ಮೀಸಲಾತಿ ಬಗ್ಗೆ ವ್ಯಾಖ್ಯಾನ ನೀಡಿರ್ತಕ್ಕಂಥ ನ್ಯಾಯಾಧೀಶರುಗಳು ಮತ್ತು ನ್ಯಾಯ ತೀರ್ಪುಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ಈ ದೇಶದಲ್ಲಿ ಮೀಸಲಾತಿ ಕೊಟ್ಟಿರೋದೇ ಒಂದು ಮಹಾ ಅಪರಾಧ ಅನ್ನೋ ಮನೋಭಾವನೆ ಒಂದು ನ್ಯಾಯಾಲಯಗಳಲ್ಲೂ ಇದಾವೆ ಮತ್ತು ಆಳುವ ವರ್ಗದಲ್ಲೂ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇದು ಪ್ರಚೋದನೆಗೆ ದಾರಿ ಮಾಡ್ಕೊಡುತ್ತೆ ಅಷ್ಟೇ. ನೀವು ಆಯ್ತಪ್ಪ ಜಾತಿ ಬಗ್ಗೆ ಮಾತಾಡ್ಲೆ ಬಂದು ಈಗ ನನ್ನ ಸರಳವಾದ ಒಂದು ಕಾಲೇಜ್ ಇರ್ತದೆ, ಒಂದು ಸೀಟ್ಗಳು ಕೊಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಗೆಳೆಯರು ಹೇಳಿದ್ರು IIT AIMB ನಲ್ಲಿ ಅಡ್ಮಿಷನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳನ್ನ ಹೇಗೆ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಗೊತ್ತಾ? ಅಲ್ಲಿ ನಿನ್ ರ್ಯಾಂಕ್ ಎಷ್ಟು ಅಂತ ಕೇಳ್ತಾರೆ. ಅವನು ರ್ಯಾಂಕು ಯಾವ್ದೋ ಒಂದು ರ್ಯಾಂಕ್ ಹೇಳಿದಾಗ ಸಡನ್ಲಿ ದೇ ಡಿಸೈಡೆಡ್ ದಟ್
these belong to that community ಅಂತ ವಿತ್ ಇನ್ ಇನ್ಕ್ಲೂಡಿಂಗ್ ಟೀಚಿಂಗ್ ಸ್ಟಾಫ್ ಇಂದ ಹಿಡಿದು ಪ್ರತಿಯೊಬ್ಬರು ಅವನನ್ನ ಟೀಚ್ ಮಾಡ್ತಾರೆ. ಟೀಚ್ ಮಾಡಿ 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 ಅವನು ಆ ಇಡೀ ಇನ್ಸ್ಟಿಟ್ಯೂಷನ್ ಇಂದ ಹೊರಗಡೆ ಹೋಗ್ಬಿಡ್ಬೇಕು. ಬಹುಶಃ ಇಲ್ಲಿ ದಾಖಲಾಗಿರ್ತಕ್ಕಂಥ 100 ವಿದ್ಯಾರ್ಥಿಗಳಲ್ಲಿ ಸುಮಾರು 70 ತನಕ ವಿದ್ಯಾರ್ಥಿಗಳು ಈ ರೀತಿಯ ಕಿರುಕುಳದಿಂದ ಹೊರಗಡೆ ಬಂದಿದ್ದಾರೆ. IIT, IMB ಇಂತ ಇನ್ಸ್ಟಿಟ್ಯೂಷನ್ಗಳಿದಾವಲ್ಲ, ISC ಇಂಥವೆಲ್ಲ ಇದಾವಲ್ಲ, ಇದೊಂಥರ ಒಂಥರ ಈ ಮೊಲ್ಲಾಗ್ರಹ ಅಂತಾರ ನಮ್ ಕಡೆ. ಜಾತಿ ಅನ್ನೋದು ಒಂದು ಮೊಲ್ಲಾಗ್ರಹ ಇದ್ದಂಗೆ, ಆ ಮೂಲಾಗ್ರಹ ಅಂತಾರಲ್ಲ, ಹಂಗೆ ಈ ಮೂಲಗ್ರಹದ ಇದ್ದಂಗೆ ಇವ್ರಿಗೆ. ಅದನ್ನ ಒಂದ್ ಕಡೆ ಬಿಡಲಾರದ ನಂಟಿದೆ ಜಾತಿಗೂ ಮತ್ತೆ ಕೆಲವು ಜಾತಿ ಆಚರಣೆಗೆ. ಅದು ನಾನು ಅದಕ್ಕೆ ಹೇಳ್ತಾ ಇದ್ದೆ, ಭ್ರಮೆ ಮತ್ತು ವಾಸ್ತವದ ನಡುವೆ ಜಾತಿ ಇದ್ದಾಗ ಭ್ರಮೆ ಒಪ್ಕೊಳ್ತಾರ ಹೊರತು ವಾಸ್ತವನ ಒಪ್ಕೊಳ್ಳೋದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ನಾಳೆ ಮಾತಾಡುವಾಗ ಭ್ರಮೆನಲ್ಲಿ ಮಾತಾಡ್ತಾರೆ, ವಾಸ್ತವನ ಒಪ್ಕೊಳ್ಳೋದೇ ಇಲ್ಲ ಅವ್ರು. ನೀವ್ ಎಷ್ಟೇ ವಾದ ಮಾಡಿ ನ್ಯಾಯಾಧೀಶರ ಮುಂದೆ, ಅವ್ರು ಹೇಳಿದ್ ಜಾತ್ಯತೀತ ಸಮಾಜ ಇದೆ ಅಂತ ಹೇಳ್ತಾರ. ಕೇವಲ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜಾತ್ಯತೀತ ಪದ ಅಂತ ಸೇರಿದ ತಕ್ಷಣಕ್ಕೆ ಇಡೀ ದೇಶ ಜಾತ್ಯತೀತ ಆಗಿದೆ ಅಂತ ಅರ್ಥ ಅಲ್ಲ ಅದು. ಅದಕ್ಕೆ ಎಷ್ಟೋ ರಾಗಿ ಬೀಸ್ಬೇಕಾಗಿದೆ, ಆಗ್ತಾ ಇಲ್ಲ ಇನ್ನು. ಸರಿ, ಆದ್ರೆ ಈ ಹೋರಾಟ ನಿರಂತರವಾದದ್ದು SC STಗಳಿಗೂ ಅಥವಾ ಹಿಂದುಳಿದ. ಹೌದು, ಯಾಕೆಂತಂದ್ರೆ ನೋಡಿ ಮಂಜುಳವ್ರೆ, ಯಾಕೆ ಗೊತ್ತಾ, ನೋಡಿ ಇಲ್ಲೊಂದ್ ಏನಾಗಿದೆ ಗೊತ್ತಾ, ಒಂದು ಸತ್ಯ ನಿಮ್ಗೆ ಹೇಳ್ತೀನಿ. ಬಹುಶಃ ಈ ಪ್ರಸ್ತುತ ಇರ್ತಕ್ಕಂಥ ಸರ್ಕಾರಕ್ಕೆ ಈ ಸಮುದಾಯಗಳಿಗೆ ಕೊಡ್ಬೇಕಾಗಿದಂತ ಅಭಿದಾನಗಳು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಇದೆ, ಆದ್ರೆ ಅವುಗಳನ್ನು ಕೊಡ್ತಾ ಇಲ್ಲ. ಅವ್ರು ಕೊಡ್ಬೇಕಾಗಿರೋದು ಯಾವುದೋ ಅವಶ್ಯಕತೆ ಇಲ್ದಂತದ್ದನ್ನ ತಂದು ಇವ್ರ ಮುಂದೆ ಇಟ್ಟು, ನಾವ್ ಇದನ್ನ ಮಾಡಕ್ ಹೊರಟ್ವಿ ನೋಡ್ರಿ, ಅದನ್ನ ತಡೆ ತಂದ್ರು ಅಂತ ಹೇಳ್ತಾರೆ. ಆದ್ರೆ ಅದೇ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಲಿ, ಆರ್ಥಿಕ ಯೋಜನೆಗಳಲ್ಲಿ ಮೀಸಲಾತಿ ಕೊಡ್ಲಿ, ಶೈಕ್ಷಣಿಕ ಪ್ರವೇಶಗಳಲ್ಲಿ ಮೀಸಲಾತಿಯನ್ನು ಬಲಪಡಿಸ್ಲಿ, ಎಲ್ಲಾ ವರ್ಗಗಳಲ್ಲೂ ಮೀಸಲಾತಿಯನ್ನು ಬಲಪಡಿಸ್ಲಿ, ಮತ್ತೆ ಎಲ್ಲಾ ವಲಯಗಳಲ್ಲೂ ಎಲ್ಲಾ ರಂಗದಲ್ಲೂ ಅಲ್ಲಿ ಸಮರ್ಪಕವಾದಂತ ನ್ಯಾಯವನ್ನ ಕೊಡ್ತಾ ಹೋಗ್ಲಿ. ತನಗ್ ತಾನೇ ಈಗ ಉದಾಹರಣೆಗೆ ಹಿಂದೆ 80-90ರಲ್ಲಿ ಹೆಚ್ಚು ಜಾತಿ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲಾ ಜನ ವರ್ಗಗಳು ಬರ್ತಿದ್ರು. ಈಗ ಎಲ್ಲಾ ಜಾತಿ ವರ್ಗಗಳಿಗೆ ಮೀಸಲಾತಿ ನಿಂತೋಗಿದೆ. ಈಗ ಒಂದೇ ಸಮುದಾಯಗಳು ಒಂದೇ ಇವರು ಮಾತಾಡ್ತಾ ಇದ್ದಾರೆ, ಮೀಸಲಾತಿ ಜನರನ್ನ ನಾವು ಬಹಳ ಇದ್ ಮಾಡ್ಬಿಟ್ಟಿದೀವಿ, ಅದು ಕೊಟ್ಬಿಟ್ಟಿದೀವಿ, ಇದು ಕೊಟ್ಬಿಟ್ಟಿದೀವಿ. ಈಗ ಅದು ನೋಡ್ದಾಗ್ಲೇ, ಆದೇಶ ನೋಡ್ದಾಗೆ ನನಗೂ ಒಂಥರ ಆಶ್ಚರ್ಯ ಆಯ್ತು. ಇದೇನಪ್ಪ ಇದ್ದಿದ್ದಂಗೆ ಭೂತ ಹಿಂಗಿ ಹೊರಗಡೆ ಬಂದಿದೆಯಲ್ಲ ಅಂತ. ಇದೊಂಥರ ಭೂತ ಚೇಷ್ಟನೆ ಹೊರತು ಇದು ಸಾಮಾಜಿಕವಾದ ಪರಿಹಾರ ಅಲ್ಲ. ಅದಕ್ಕೆ ಪರಿಹಾರ ಕೊಡ್ಬೇಕಾಗಿದ್ದೇನಪ್ಪಾ ಅಂತಂದ್ರೆ, ಅದಕ್ಕೆ ಪರಿಹಾರ ಕೊಡ್ಬೇಕಾಗಿರೋದು ಎಲ್ಲಪ್ಪ ಅಂದ್ರೆ, ಅದು ಎಲ್ಲಿ ಆ ಗಾಯ ಇದೆ ಆ ಗಾಯಕ್ಕೆ ಔಷಧಿ ಹಾಕ್ಬೇಕು. ಸರಿ, ಒಂದು ನಂದಕುಮಾರ್ ಅವರೇ, ಕೇಂದ್ರ ಸರ್ಕಾರ ಏನಾದ್ರೂ ಮಾಡಲೇಬೇಕು ಅಂತಿದ್ರೆ ಅದನ್ನ ಯಾವ ರೀತಿಯಲ್ಲಾದ್ರೂ ಮಾಡುತ್ತೆ? ಅದಕ್ಕೆ ಉದಾಹರಣೆ ಈ ರೈತರ 3 ಕಾಯ್ದೆಗಳನ್ನ ಸುಗ್ರೀವಾಜ್ಞೆ ಮುಖಾಂತರ ತಂದಿದ್ದಿರ್ಬೋದು, ಅಥವಾ EWC ಇರ್ಬೋದು, ಇವೆಲ್ಲವನ್ನ ತಂತು ಕೊನೆಗೆ ರೈತರು ಸುಮಾರು 1.5 ವರ್ಷ ಹೋರಾಟ ಮಾಡಿದ್ರು, ವಾಪಸ್ ಅನಿವಾರ್ಯ ಆಯ್ತು, ಬೇರೆ ದಾರಿ ಇರ್ಲಿಲ್ಲ, ಅಷ್ಟು ಪಟ್ಟು ಹಿಡಿದು ಕೂತಿತ್ತು. ಇಲ್ಲಿ ಬೇಕಂತಲೇ ಈ ತರದ ಒಂದು ಆ ಕಡೆ ಹಾವು ಸಾಯ್ಬಾರ್ದು, ಈ ಕಡೆ ಕೋಲು ಮುರಿಬಾರ್ದು ಅನ್ನೋ ಸ್ಥಿತಿಯನ್ನ ನಿರ್ಮಾಣ ಮಾಡಲಾಗಿದೆ. ನೋಡ್ಬೋದು. ಮೊನ್ನೆ ಯಾವ್ದೋ ಒಂದು ವರದಿ ಓದ್ತಾ ಇದ್ದೆ, ಈ ಅಧಿಕಾರಕ್ಕೆ ಬಂದಾಗ ಈ ಕೇಂದ್ರ ಸರ್ಕಾರ, ಈಗ ಪ್ರಸ್ತುತ ಇರತಕ್ಕಂತ ಕೇಂದ್ರ ಸರ್ಕಾರ, ಅದು ಇಡೀ ಯೋಜನಾ ಆಯೋಗವನ್ನ ರದ್ದು. ಅವರ ಕನೆಕ್ಟಿವಿಟಿ ಏನು ಸಮಸ್ಯೆ ಆಗಿದೆ ಸ್ವಲ್ಪ. ನಂದಕುಮಾರ್ ಅವರೇ, ಅದಕ್ಕೆ ಉತ್ತರಿಸಿ. ಅದರ ಜೊತೆಲಿ ಸಾಮಾಜಿಕ ಜಾಲತಾಣಗಳನ್ನ ತಾವು ನೋಡ್ತಾ ಇದ್ರೆ ಒಂದು ಅಭಿಯಾನ ಇದೆ. ಏನು ಅಂತ ಅಂದ್ರೆ, ಇಲ್ಲಿ ತನಕ ಮೀಸಲಾತಿ ಕಾರಣಕ್ಕಾಗಿ ನಮ್ಮ ಎಲ್ಲ ಅವಕಾಶವನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ SC ST ಮತ್ತು ಹಿಂದುಳಿದ ವರ್ಗದವರು. ಈಗ UGC ಯಲ್ಲೂ ಅದೇ ಆಗ್ತಾ ಇದೆ, ನಮಗೆ ದೊಡ್ಡ ಅನ್ಯಾಯ ಆಗ್ತಿದೆ, ನಮ್ಮ ವರ್ಗಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಅವರ ಒಂದು ಆಕ್ರೋಶ ಮತ್ತು ಆತರ ಅಲ್ವತ್ಕೊಳ್ತಾ ಇದ್ದಾರೆ. ಅದನ್ನ ತಾವು ಗಮನಿಸಿರ್ಬೋದು. ಗಮನಿಸಿದ್ರಿ ಮೇಡಮ್. ನನ್ನ ಒಂದು ಯಾರು ಈ ಮೀಸಲಾತಿ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಇಟ್ಕೊಂಡು ತಮಗೆ ತೋಚಿದ್ದನ್ನ ಎಳಸೆಳಸಾಗಿ ಸಾಮಾಜಿಕ ಜಾಲತಾಣಗಳನ್ನು ಬರೆದು ಈ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿದಾರಲ್ಲ, ಅವ್ರಿಗೆ ಕೇಳೋ ಪ್ರಶ್ನೆ, ನಂದು ಓಪನ್ ಚಾಲೆಂಜ್ ಅಂತಾನೆ ಅವ್ರು ತಗೊಳ್ಬೇಕಾರೆ, ಭಾರತ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ವಾಸವಾಗಿರುವಂತ ಯಾವ ನಾಗರಿಕರು ಭಾರತದ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಮೀಸಲಾತಿಯ ಹೊರಗಿದ್ದಾರೆ ಅನ್ನೋದನ್ನ ದಾಖಲೆ ಸಮೇತ ತಾವು ಕೊಟ್ಟದ್ದೇ ಆದ್ರೆ ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಯಾಕೆ ಅಂದ್ರೆ, ನೀವು ಸಂವಿಧಾನ ವಿರೋಧಿಯಾಗಿ ಮತ್ತೆ ಮೀಸಲಾತಿಯ ಕಾನ್ಸೆಪ್ಟ್ ಅನ್ನೇ ತಿರುಚಿ EWS ಈಗ ಅಲ್ರೆ ಯಾವುದೇ ಬೀದಿ ಹೋರಾಟಗಳಿಲ್ಲದೆ, ಮಗದೊಂದಿಲ್ಲದೆ ನೀವು ಅನಮನ್ಯಸಾಗಿ ಸಂಸತ್ತೊಳಗಡೆ ಅವರಿಗೆ ಮೀಸಲಾತಿ ಕೊಟ್ಟಾಗಲೂ ಕೂಡ ಈ ಮೀಸಲಾತಿ ದುರ್ಬಳಕೆ ಬಗ್ಗೆ ಮಾತಾಡೋದಲ್ಲ. ಇದು ಆತ್ಮವಂಚಕ ಸಮುದಾಯಗಳು ಇವೆಲ್ಲ ಇವು ಮಾತನಾಡಂತು ಅಂತ ನನ್ನ ಭಾವನೆ. ಮತ್ತೆ ಕೇಂದ್ರ ಸರ್ಕಾರ
ಈಗ ತಂದಿರ್ತಕ್ಕಂಥ ಬಿಲ್ ಅದಲ್ಲ, ಅದು ಎಷ್ಟು ಜಾಣ ನಡೆ ಅವ್ರದ್ದು ಅಂತಂದ್ರೆ, ಒಂದು ಮುಂದಿನ ಬಾಗಿಲಿಂದ ನಾವು ಒಂದು ಕಾಯ್ದೆಯನ್ನ ಜಾರಿ ಮಾಡ್ತೀವಿ, ಆ ಜಾರಿಯಾದ ಕಾಯ್ದೆಯ ವಿರುದ್ಧವಾಗಿ ನೀವೇ ಅದರ ವಿರುದ್ಧ ಹಿಂದೂ ಬಾಗಿಲಿಂದ ಬಂದು ರಾಜೀನಾಮೆ ಕೊಡೋದಾಗ್ಲಿ ಅಥವಾ ಬೀದಿ ಹೋರಾಟಗಳು ಮಾಡೋದಾಗ್ಲಿ ಮಾಡ್ರಿ ಅಂತೇಳಿ ಅವರನ್ನ ಹಚ್ಚಿಡಲಾಗ್ತದೆ. ಬಹುಶಃ ಸಾಮಾನ್ಯ ಜನರಿಗೆ ಆಗ್ಲಿ ಮತ್ತೆ ಎಂತವ್ರಿಗೆಲ್ಲ ಅರ್ಥ ಆಗುವಂತದ್ದೇ ಇದೆ. ಏನು ಇವ್ರ ಕುತಂತ್ರ ಏನು ಗೊತ್ತಿಲ್ಲ ಅಂತಲ್ಲ. ಯಾಕೆಂದ್ರೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥವ್ರು ಮತ್ತೆ ರಾಜೀನಾಮೆ ಕೊಡ್ತಕ್ಕಂಥವ್ರು ಯಾರು, ಯಾವ ಪಕ್ಷದ ಬೆಂಬಲಿತರವ್ರು ಮತ್ತೆ ಯಾವ ಸರ್ಕಾರದ ಬೆಂಬಲವಾಗಿ ಕೆಲಸ ಮಾಡುವಂತವ್ರು ಇವರು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಈ ಮೂಲಕ 3% ಜನಗಳು ಬೀದಿಗಿಳಿದು ಆ 3% ಜನ ಸಮುದಾಯಗಳದೇನೆ ಇಡೀ ಭಾರತೀಯ ಜನ ಸಮುದಾಯಗಳ ಬಹುಸಂಖ್ಯಾತರ ಅಭಿಪ್ರಾಯ ಅಂತ ರೂಪಿಸ್ಲಿಕ್ಕಿರುವ ಸ್ಟ್ರಾಟಜಿ ಅದಲ್ಲ, ಆ ಸ್ಟ್ರಾಟಜಿಯನ್ನ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನಾವು ಪ್ರತಿರೋಧವನ್ನ ತೋರ್ಲೇಬೇಕು. ಇನ್ನುಳಿದ ನಾನು ಏನು ST OBC ಸಮುದಾಯಗಳದಲ್ಲ, ಈ ದೇಶದ ಬಹುಸಂಖ್ಯಾತ ಸಮುದಾಯಗಳು, ಈ ಸಮುದಾಯಗಳು ಈ ಹಿಂದೆ 1979ರಲ್ಲಿ ಮಂಡಲ್ ಕಮಿಷನ್ ಆಗಿ ಬಂದಾಗ ಅದು ಮುಂದುವರೆದು ಅನೇಕ ಪರ ವಿರೋಧ ಹೋರಾಟಗಳ ನಂತರ 1990ರಲ್ಲಿ ಜಾರಿ ಬಂತಲ್ಲ, ಈ ಬಿಲ್ಲು ಕೂಡ ಅದೇ ರೀತಿಯಾಗಿದೆ. ನಾವು ಈ ದೇಶದ ಬಹುಸಂಖ್ಯಾತರು ಬೀದಿಗಿಳಿದೇ ಇದ್ರೆ ಇವ್ರು ಬೀದಿಲಿ ಇದ್ಕೊಂಡು ಇಡೀ 3% ಇರೋರು ಎಲ್ಲರೂ ನಮ್ಮದೇ ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಹೋಗ್ತಾರೆ. ಇದ್ರ ವಿರುದ್ಧ ಪ್ರತಿರೋಧವನ್ನ ಒಡ್ಲೇಬೇಕಾಗಿದೆ. ಬಹುಶಃ ಅವ್ರು ಏನ್ ಹೇಳ್ತಾ ಇದಾರೆ ಈಗ ಮೇಡಮ್ ಹೇಳಿ. ಸಾರಿ, ಇಲ್ಲ ಹೇಳಿ. ನಾನಾಗ್ಲಿ ಕೇಳ್ತಾ ಇದ್ದೆ ಏನು ಅಂತಂದ್ರೆ, ಆದ್ರೆ ಮೊದಲು ಕೇಂದ್ರ ಸರ್ಕಾರ ಈಗ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಒಂದ್ ರೀತಿಯಲ್ಲಿ ಒಂದ್ ತಂದ ಸಂದರ್ಭದಲ್ಲಿ ಅದನ್ನ ಒಂದು ಟ್ಯಾಕಲ್ ಮಾಡೋದಕ್ಕೆ ಒಂದು ಪ್ರಬಲ ವಿರೋಧ ಪಕ್ಷವೇ ಆಗಿರ್ಲಿ ಅಥವಾ ಒಂದು ಸಾಮಾಜಿಕ ಚಳವಳಿ ಯಾವುದು ಕೂಡ ಇಲ್ಲ ನಮ್ಮಲ್ಲಿ. ನಾವು ಹೇಳ್ತಾ ಇದೀವಿ 97% ಬರಬೇಕು 3% ಜನರು ಅಂತ. ಎಲ್ಲ ಆಹಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅಥವಾ ಅವರ ನಿರೂಪಣೆ ಇರ್ಬೋದು, ಎಲ್ಲದೂ ನಾವೇ ದೇಶ, ನಮ್ಮದೇ ಸಂಸ್ಕೃತಿ, ನಮ್ಮದೇ ಆಚಾರ, ಅದೆಲ್ಲವನ್ನ ಉಳಿದವ್ರು ಫಾಲೋ ಮಾಡ್ಬೇಕು ಅಂದಾಗ ಈ 97% ಜನ ಸ್ವಲ್ಪ ಪ್ರತಿರೋಧ ಇರ್ಬೋದು, ಮಾಡದೇ ಇರ್ಬೋದು, ಆದ್ರೆ ಬಹುತೇಕ ಅದೇ ಕಡೆಗೆ ಸಾಕ್ತಾ ಇದೆಯಲ್ಲ. ಎಲ್ಲಿದೆ ಒಂದು ಪ್ರತಿರೋಧ, ಒಂದು ಸಾಮಾಜಿಕ ಚಳವಳಿಗಳು ಎಲ್ಲಿದೆ ನಂದಕುಮಾರ್ ಅವರೇ? ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಮುದಾಯಗಳು ಏನೇನು 97% ಸಮುದಾಯಗಳದವಲ್ಲ, ಇಂಥವುಗಳನ್ನ ಮೈ ಮರೆತದ್ದೇ ಆದ್ರೆ ಬಹುಶಃ ಭೂತದಲ್ಲಿ ಏನಿದ್ವಲ್ಲ ಮನುಧರ್ಮಶಾಸ್ತ್ರ ಉಲ್ಲೇಖ ಮಾಡಿದ ಹಿನ್ನೆಲೆಯಲ್ಲಿ ಯಾವ ಶೂದ್ರ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು ನೀವು ಶಿಕ್ಷಣವನ್ನ ಕಲ್ತಿದ್ದೇ ಆದ್ರೆ ಅಥವಾ ಕೇಳಿದ್ದೇ ಆಗಿದ್ರೆ ಕಾದು ತೀಸ ಹಾಕೋದಾಗ್ಲಿ, ಓದಿದ್ದೇ ಆಗಿದ್ರೆ ನಾಲಿಗೆ ಕತ್ತರಿಸೋದಾಗ್ಲಿ ಅನ್ನುವ ಭೂತದಲ್ಲಿರುವ ಅನಿಷ್ಟ ಆಚರಣೆಗಳಿದ್ವಲ್ಲ, ಅದು ಭವಿಷ್ಯದಲ್ಲಿ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಬಹುಶಃ ತಾವು ವಿಶ್ವವಿದ್ಯಾಲಯಗಳನ್ನ ಈಗಿನ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ವಿಷಯದಲ್ಲಿ ಗಮನಿಸಿದ್ದೇ ಆದ್ರೆ ಮೇಡಮ್, ನಾನ್ ದಾಖಲೆ ಸಮೇತ ಕೊಡಬಲ್ಲೆ. ನಮ್ಮದೇ ವಿಶ್ವವಿದ್ಯಾಲಯದ ಒಳಗಡೆ, ಕೇಂದ್ರೀಯ ವಿಶ್ವವಿದ್ಯಾಲಯದ ಒಳಗಡೆ ಸ್ವತಃ ನಾನೇ ಸಂಶೋಧನಾ ವಿದ್ಯಾರ್ಥಿ ಇದ್ದಾಗ ಹಾಜರಾತಿಯ ಏನು ಪುಸ್ತಕ ಇರ್ತದಲ್ಲ, ಆ ಪುಸ್ತಕದಲ್ಲಿ ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಜಾತಿ ಕಲಮನ ಉಲ್ಲೇಖ ಮಾಡಿದ್ದನ್ನ ನಾನು ಪ್ರಶ್ನೆ ಮಾಡಿದ್ದೀನಿ ಮತ್ತು ಕೇಳಿದ್ದನ್ನು ಕೂಡ ದಾಖಲೆ ಕೂಡ ನಂತರ ಇದೆ. ಮತ್ತೆ ಯಾವ ಒಂದು ಐಡಿಯಾಲಜಿಯ ಮೇಲೆ ಸರ್ಕಾರಗಳು ನಡೀತಾ ಇರ್ತವೆ ಕೇಂದ್ರ ಸರ್ಕಾರ, ಅದರ ಬೆಂಬಲಿತ ಸಂಘಟನೆಗಳು ಅಲ್ಲಿ ಏನಂದ್ರೆ ಈ ರಾಮನ ಹುಣ್ಣಿಮೆ ಆಗಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಅವತ್ತು ಮೆಸ್ಗಳ ಬೋರ್ಡ್ ಆಗ್ತಾರೆ, ಇವತ್ತು ನಾನ್ ವೆಜ್ ಇಲ್ಲ, ಇವತ್ತು ವೆಜ್ ಇದೆ ಅನ್ನುವ ಹಿನ್ನೆಲೆ. ಅಂದ್ರೆ ಅವ್ರು ನೇರವಾಗಿ ಯಾವ್ದಕ್ಕೆ ಕೈ ಹಾಕ್ತಾ ಇದಾರೆ? ಈ ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ, OBC ಮತ್ತು ST ಸಮುದಾಯಗಳ ಇವರೆಲ್ಲ ಸಮುದಾಯಗಳ ಆಹಾರಕ್ಕೆ ಕೈ ಹಾಕ್ತಾ ಇದಾರೆ, ಮತ್ತೆ ಸಂಸ್ಕೃತಿ ಕೈ ಹಾಕ್ತಾ ಇದಾರೆ, ಶಿಕ್ಷಣಕ್ಕೆ ಕೈ ಹಾಕ್ತಾ ಇದಾರೆ. ಇವೆಲ್ಲವನ್ನ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ನಮ್ಮಿಂದ ಅದನ್ನ ದೂರ ಮಾಡ್ತಾರೆ. ಮತ್ತೆ ಇವೆಲ್ಲ ಮಾಡೋದ್ರ ಮೂಲಕ ಸಂವಿಧಾನವನ್ನ ಅಪ್ರಸ್ತುತಗೊಳಿಸೋದ್ರ ಮೂಲಕ ತಮ್ಮದೇ ಮನುಧರ್ಮ ಶಾಸ್ತ್ರವನ್ನ ಮತ್ತೆ ಜಾರಿ ಮಾಡಿ ಭೂತವನ್ನ ವರ್ತಮಾನ ಮಾಡುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದಾವೆ. ಯಾಕೆಂದ್ರೆ ಮೇಡಮ್, ಇವತ್ತು ಬೀದಿಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಸಂಘಟಕರು ಮತ್ತೆ ರಾಜೀನಾಮೆ ಕೊಟ್ಟಕ್ಕಂಥ ಯಾವ ಸಮುದಾಯದವರು, ಎಲ್ಲಿದ್ದವರು ಅವರೆಲ್ಲ? ಇದನ್ನ ನಾವು ಗಮನಿಸ್ಬೇಕು. ಸರಿ ಮಾತಾಡ್ತೀನಿ ನಿಮ್ ಜೊತೆಗೆ. ದಾಸನೂರ್ ಅವರೇ, ಇಲ್ಲಿ ಅವ್ರು ನಂದಕುಮಾರ್ ಅವ್ರು ಹೇಳಿದ ಹಾಗೇನೆ, ಈಗ ನಿಮ್ಗೊಂದು ತಮ್ಮ ವರ್ಗಕ್ಕೆ ತೊಂದರೆ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರು 3% ಇರ್ಲಿ 2% ಇರ್ಲಿ ತಮ್ಗೆ ಅಧಿಕಾರ ಹೋಗುತ್ತೆ ಅಂತಾನು ನೋಡೋದಿಲ್ಲ, ಅಥವಾ ಅಧಿಕಾರ ಹೋಗೋದಿಲ್ಲ ಅನ್ನೋ ಒಂದು ಧೈರ್ಯ ಅವ್ರಿಗೆ ಇರುತ್ತೆ ಏನೋ ಗೊತ್ತಿಲ್ಲ. ಹುದ್ದೆಗಳಿಗೆ ರಾಜೀನಾಮೆ ಕೊಡ್ತಾರೆ, ಜನ ಬಂದು ಹೊರಗಡೆ ಮಾತಾಡ್ತಾರೆ, ಒಂದ್ ಸಣ್ಣ ಮಟ್ಟದಲ್ಲಾದ್ರೂ ಪ್ರತಿಭಟನೆಯನ್ನ ಮಾಡ್ತಾರೆ, ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ OBC ದಲಿತ ನಾಯಕರುಗಳು ಅಥವಾ ಹೋರಾಟಗಾರರು ಮುಂದೆ ಬಂದು ಅದಕ್ಕೆ ವಿರುದ್ಧವಾಗಿ ಪ್ರತಿರೋಧವನ್ನು ಒಡ್ಡೋದಕ್ಕೆ ಆ ಮಟ್ಟದಲ್ಲಿ ಸಾಕಾಗೋದಿಲ್ಲ. ಯಾಕೆ ಅನ್ನೋದು, ಜೊತೆಗೆ ಈ ಯೂನಿವರ್ಸಿಟಿಗಳಲ್ಲಿ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಈ ತರದ ತಾರತಮ್ಯ ಆಗೋದಿಲ್ಲ. ಅನೇಕ ಪ್ರಾಧ್ಯಾಪಕರುಗಳು ಹಾಗೇನೆ ಡಾಕ್ಟರೇಟ್ ಅನ್ನ ಪಡೆದವರು ಹೊರಗಡೆ ಬಂದಿದ್ದಾರೆ ಇದೇ ತಾರತಮ್ಯದ ಕಾರಣಕ್ಕಾಗಿನೇ. ನಮ್ಗೆ ಗೊತ್ತಿರೋ ಹಾಗೆ ಯಾವ್ದೋ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ?
ಅಲ್ಲ, ಈಗ ನೀವು ತಾವು ಹೇಳಿದ್ದು ಸತ್ಯ. ಸರ್, ನಿಮ್ ಕನೆಕ್ಟಿವಿಟಿ, ನೀವು ಎಲ್ಲೋ ಟ್ರಾವೆಲಿಂಗ್ ಇದೀನಿ ಅಂತ ಅನ್ಸುತ್ತೆ, ನನಗೆ ಸರಿಯಾಗಿ ಕೇಳಿಸ್ತಿಲ್ಲ, ಕ್ಷಮಿಸಿ. ನಂದಕುಮಾರ್ ಅವರೇ, ಅದೇ ಪ್ರಶ್ನೆಗೆ ನೀವು ಉತ್ತರಿಸೋದಾದ್ರೆ ಏನ್ ಹೇಳ್ತೀರಿ? ಮೇಡಮ್, ಒಂದಿಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಒಂದೇ ನಿಮಿಷ, ಶಿಕ್ಷಣ. ಒಂದ್ ಸೆಕೆಂಡ್. ಕೇಳಿಸ್ತಾ ಇದೆಯಾ ದಾಸನೂರು ಕುಸನ ಅವರೇ? ಕೇಳಿಸ್ತಾ ಇದೆ. ಇಲ್ಲ ನೋಡಿ, ನಾನು ಈ ನಮ್ಮ ಭಾರತ ದೇಶದ ಚಳುವಳಿಗಳು ಹಿಂದೆ ಅವಿದ್ಯಾವಂತರ ಸಂಖ್ಯೆನೇ ಜಾಸ್ತಿ ಇದ್ದಂತಾಗ ಬಹಳ ಪ್ರಖರವಾಗಿದ್ವು. ಯಾಕೆ ಪ್ರಖರವಾಗಿದ್ದು ಅಂತಂದ್ರೆ, ಆ ಒಂದು ವಿದ್ಯಾವಂತರು ಮತ್ತು ಅವಿದ್ಯಾವಂತರ ನಡುವೆ ವ್ಯತ್ಯಾಸಗಳಿರ್ಲಿಲ್ಲ. ಅಲ್ಲಿ ಒಂದೇ ಒಂದು ಕೂಗಿತ್ತು, ಅಸಮಾನತೆಯನ್ನ ಹೋಗಲಾಡಿಸ್ಬೇಕು, ನ್ಯಾಯಸಮ್ಮತವಾದಂತ ಸಮಾಜವನ್ನ ನಿರ್ಮಿಸ್ಬೇಕು ಅಂತೇಳಿ. ಇವತ್ತು ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಎಲ್ಲಾ ತರದ ತಿಳುವಳಿಕೆ ಜಾಸ್ತಿ ಆಗ್ತದೆ, ಆದ್ರೆ ಮೂರ್ಖತನ ಜಾಸ್ತಿ ಆಗ್ತಾ ಇದೆ ಅವ್ರ ನಡುವೆ. ಮತ್ತೆ ಸ್ವಹಿತ ಗುಂಪುಗಳು ಜಾಸ್ತಿ ಆಗ್ತಾ ಇದಾವೆ. ಮತ್ತೆ ಎಷ್ಟೋ ಸರಿ ಅದನ್ನ ಪ್ರತಿಭಟನೆ ಮಾಡ್ಬಿಟ್ರೆ ನಮ್ಗೆಲ್ಲ ಹೋಗ್ಬಿಡುತ್ತೋ, ನಾಳೆ ಅವ್ನು ನನ್ನನ್ನೇನ್ ಗುರುತು ಮಾಡ್ಕೊಂಡ್ರೆ. ವಿಶ್ವವಿದ್ಯಾನಿಲಯಗಳಲ್ಲೂ ಅಷ್ಟೇ. ಈಗ ಅವನು ಇನ್ನೊಬ್ಬರ ಜೊತೆಲಿ ಹೋಗ್ತಾ ಇದ್ರೆ ಅವನ ಜೊತೆಲಿ ಹೋಗಲ್ಲ, ಅವನ ಜೊತೆಲಿ ಇವನ್ ಜೊತೆಲಿ ಹೋಗಲ್ಲ, ಅವ್ರಿಬ್ಬರ ಜೊತೆಲಿ ಇನ್ನೊಬ್ಬ ಬರೋದಿಲ್ಲ. ಈ ರೀತಿಯ ಎಲ್ಲಾ ತರದ ವ್ಯವಸ್ಥೆಗಳು ಒಡೆದು ಛಿದ್ರ ಮಾಡಿಟ್ಟಿದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ, ಅವಕಾಶವಾದಿ ಅಂತ ಗುಣಲಕ್ಷಣಗಳನ್ನ ಎಲ್ಲಾ ಸಮಾಜದೊಳಗೂ ತುಂಬಿದ್ದಾರೆ. ಹಾಗಾಗಿ ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಮೀಸಲಾತಿಯನ್ನ ನಾವು ಬರೀ SC ST ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ. ಭಾರತದ ಎಲ್ಲಿರ್ತಕ್ಕಂಥ 4600 ಚಿಲ್ಲರೆ ಜಾತಿ ಮೀಸಲಾತಿಯಿಂದ ವಂಚಿತ ಆಗಿರ್ತಕ್ಕಂಥದ್ದು 600 ಚಿಲ್ಲರೆ ಜಾತಿಗಳು ಮಾತ್ರ. ಎಲ್ಲಾ ಜಾತಿಗಳು ಒಂದಲ್ಲ ಒಂದು ರೂಪದಲ್ಲಿ ಮೀಸಲಾತಿಯನ್ನ ಭಾರತದಲ್ಲಿ ಪಡೆದಿದ್ದಾವೆ. ಹಾಗಾಗಿ ಇಲ್ಲಿ ಅದೊಂದು ಸುಳ್ಳು ಆರೋಪ. ದಾಖಲಾತಿಗಳು, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಯಾವ್ಯಾವ ಎಲ್ಲೆಲ್ಲಿ. ಈ ಕರ್ನಾಟಕ, ಈಗ ಉದಾಹರಣೆಗೆ ಭಾರತದ ಎಲ್ಲಾ ಚಿತ್ರಗಳನ್ನು ತೆಗೆದುಕೊಂಡ್ರೆ, OBC ಅಲ್ಲಿ ತಗೊಳ್ಳಿ, SC ST ತಗೊಳ್ಳಿ, ಎಲ್ಲಾ ಜಾತಿಗಳನ್ನು ಕೂಡಿಸಿ ನೀವು ತಗೊಬಂದ್ರೆ ಅಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಜಾತಿಗಳ ಪ್ರಮಾಣ ಎಷ್ಟು? 624-28 ಜಾತಿಗಳಿಗೆ ಮಾತ್ರ ಮೀಸಲಾತಿ ಸಿಕ್ಕಿಲ್ಲ. ಇನ್ನು ಉಳಿದಂತೆ ಎಲ್ಲಾ ಜಾತಿಗಳಿಗೂ ಮೀಸಲಾತಿ ಇದೆ. ಇದ್ರ ಬಗ್ಗೆ ಅವ್ರು ಮಾತಾಡೋದಿಲ್ಲ ಯಾರನ್ನು. ಯಾಕೆ ಮಾತಾಡಲ್ಲ ಅಂದ್ರೆ, ಇದು SC ST ಮಾತ್ರ ಉಲ್ಲೇಖಿಸ್ತಾರೆ. ಈಗ ಉದಾಹರಣೆಗೆ ಎಷ್ಟೋ ಜನ ಹಿಂದುಳಿದ ವರ್ಗಗಳ ಮೀಸಲಾತಿ ಹೋಗಿರ್ತಕ್ಕಂಥವ್ರು SC ST ಗಳ ವಿರುದ್ಧ ಮಾತಾಡ್ತಾರೆ. ನಾನು ಮೀಸಲಾತಿಯಿಂದ ಬಂದು ನೇಮಕಾತಿ ಆಗಿದ್ದೀನಿ ಅಂತ ಅವ್ನು ಮರ್ತೇ ಬಿಡ್ತಾನೆ ಅವನು. ಮತ್ತೆ ನನ್ನ ಮೀಸಲಾತಿಗೂ ಅವನ ಮೀಸಲಾತಿಗೂ ಇರ್ತಕ್ಕಂಥ ಅಂತರ ಏನು ಅಂತ ಅವ್ನಿಗೆ ಗೊತ್ತೇ ಇರೋದಿಲ್ಲ. ಮೀಸಲಾತಿ ಅನ್ನೋದ್ರ ಬಗ್ಗೆ ಕಲ್ಪನೆನೇ ಇಲ್ಲ. ನಾನು ಒಕ್ಕಲಿಗರವನು, ನಾನು ಯಾವ್ದೋ ಒಂದ್ ಜಾತಿನೋ ಇನ್ಯಾವುದೋ ಒಂದ್ ಜಾತಿನಲ್ಲಿ ಬಂದಿದ್ದೀನಿ ಅಂತಲೇ ಹೇಳ್ತಾನೆ ಹೊರತು ಅವನು ಮೀಸಲಾತಿಯಲ್ಲಿ ಬಂದಿದ್ದೇನೆ ಅಂತ ಹೇಳೋದಿಲ್ಲ. ಸೊ ಇದು ಸಮಸ್ಯೆ ಇರೋದು ಇಲ್ಲಿ ಮನೋಧರ್ಮದ ಸಮಸ್ಯೆ. ಭಾರತದ ಮನೋಧರ್ಮ ಇದೆಯಲ್ಲ, ಅದು ಬದಲಾಗದ ಹೊರತು ಈ ದೇಶದ ವ್ಯವಸ್ಥೆ ಬದಲಾಗ ಸಾಧ್ಯ ಇಲ್ಲ. ಅದು ಬದಲಾಗಬೇಕಾದ್ರೆ ನಮ್ಮ ಯುವ ಜನರಲ್ಲಿ ಅನೇಕ ಈ ವಾಟ್ಸಪ್ ಯೂನಿವರ್ಸಿಟಿ ಗುಲಾಮರಿದಾರಲ್ಲ, ಅವೆಲ್ಲ ಗುಲಾಮ್ತನ ಹೋಗ್ಬೇಕು, ಓದಾಗ ಮಾತ್ರ ನೋಡ್ರಪ್ಪ ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನ್ನ ಒಂದು ವಿನಂತಿ ಅಷ್ಟೇ. ಸರಿ. ನಂದಕುಮಾರ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ? ಏನ್ ಆಗಬೇಕಿದೆ? ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ತಡೆ ಹಾಕಿದೆ, ಮಾರ್ಚ್ಗೆ ಮತ್ತೆ ಅದ್ರ ವಿಚಾರಣೆ ನಡೆಯುತ್ತೆ. ಪ್ರಬಲವಾದಂತ ಒಂದು ಪ್ರತಿಪಾದನೆ ಬೇಕು, ಇದು ಯಾಕೆ ಬೇಕು ಅಂತ ಸರ್ಕಾರದ ಕಡೆಯಿಂದ ಆಗತ್ತಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಏನ್ ಪ್ರತಿಕ್ರಿಯಿಸ್ತೀರಿ ಕೊನೆಯದಾಗಿ? ಮೇಡಮ್, ಸರ್ಕಾರದ ಕಡೆ ಆಗುತ್ತಾ ಆಗಲ್ಲ ಅನ್ನೋದ್ರ ಬಗ್ಗೆ ಅದು ಜನಾಭಿಪ್ರಾಯಗಳ ಮೇಲೆ ನಿಂತಿರ್ತದೆ, ಮತ್ತೆ ನಮ್ಮ ಪ್ರತಿಕ್ರಿಯೆಗಳ ಮೇಲೆ. ಯಾಕಂದ್ರೆ ಆಳುವ ವರ್ಗವನ್ನ, ಅದು ದಪ್ಪ ಚರ್ಮವನ್ನ ನಮ್ಮಂತ ವಿದ್ಯಾರ್ಥಿಗಳು, ಯುವ ಸಮುದಾಯಗಳು, ಮತ್ತೆ ನಾವೇನು ಪ್ರಾಧ್ಯಾಪಕರು ಅಂತ ಕರಿತೀವಿ, ಮತ್ತೆ ಸಾಮಾನ್ಯ ಚಿಂತಕರಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗೂಡಿ ಈ ಎಲ್ಲಾ SC ST OBC ಸಮುದಾಯಗಳು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಹೋರಾಟದ ಮೂಲಕ ನಾವೇನಾದರೂ ಸಾಧ್ಯವಾದ್ರೆ, ಅದು ಸರ್ಕಾರಗಳು, ಯಾವುದೇ ಸರ್ಕಾರಗಳಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಇದೀವಿ, ಯಾವುದೇ ಸರ್ವಾಧಿಕ ಧೋರಣೆ ಸರ್ಕಾರದಲ್ಲಿ ಇಲ್ಲ, ಅದನ್ನ ನಾವು ಕೇಳಬಹುದು. ಸುಪ್ರೀಂ ಕೋರ್ಟ್ ಕೂಡ ಈ ತರದ ಅನೇಕ ಘಟನೆಗಳು ನಾವು ಈಗಾಗಲೇ ದಾಖಲೆಗಳು ಕೊಟ್ಟು 2016 17 ಆಗಿರ್ತಕ್ಕಂಥದ್ದು, 23 24 ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಈ ತರದ ಎಲ್ಲ ದಾಖಲೆಗಳಿದಾವೆ. ಅದನ್ನು ಕೂಲಂಕುಷವಾಗಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಸಾಧಕ ಬಾಧಕಗಳೇನು, ಮತ್ತೆ ಜಾತಿ ಕಾರಣಕ್ಕಾಗಿನೇ ಆಗಿರುವಂತದ್ದನ್ನ ಇಟ್ಸ್ ಕ್ಲಿಯರ್. ಜಾತಿ ಕಾರಣಕ್ಕಾಗಿನೇ ಅವರೆಲ್ಲರೂ ಇನ್ಸ್ಟಿಟ್ಯೂಷನಲ್ ಮರ್ಡರ್ ಒಳಗಾದಂತ ವ್ಯಕ್ತಿಗಳು. ಆ ವ್ಯಕ್ತಿಗಳ ಅನ್ಯಾಯಕ್ಕೊಳಗಾದಂತವ್ರಿಗೆ ನ್ಯಾಯ ಕೊಡಿಸುವಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಮಾರ್ಚ್ ಒಳಗಡೆ ಏನಾದ್ರು ಈ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡುವ ಹಿನ್ನೆಲೆಯಲ್ಲಿ ಏನಾದ್ರು ತೀರ್ಪು ಬರುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾನಿದ್ದೀನಿ. ಮತ್ತೆ ಬಹಳ ಮುಖ್ಯವಾಗಿ ಏನ್ ಈ SC ST ಬಹುಸಂಖ್ಯಾತ ಸಮುದಾಯಗಳದಾವಲ್ಲ, ಇವು ಎಚ್ಚರಗೊಳ್ಳಬೇಕಾದ ಕಾಲ. ನಾನು ಆಗ್ಲೇ ಹೇಳಿದಾಗೆ ಭೂತದಲ್ಲಿನ ಮನೋಧರ್ಮ ಶಾಸ್ತ್ರದ ಕಾಯ್ದೆ ಕಾನೂನುಗಳನ್ನ ಭವಿಷ್ಯತ್ತಿನಲ್ಲಿ ನಮ್ಮ ಮೇಲೆ ಏರುವುದ್ರ ಮೂಲಕ ಭೂತವನ್ನ ವರ್ತಮಾನ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಈಗಾಗ್ಲೇ ನೋಡ್ತಾ ಇದೀವಿ.
ಬಹಳ ಮುಖ್ಯವಾಗಿ ಮೇಡಮ್, ಜಂತರ್ ಮಂತರ್ ಯಾವಾಗ ಹೆಸರಾಗಬೇಕಾಗಿತ್ತು ಅಂದ್ರೆ ಇಡೀ ಸಂವಿಧಾನವನ್ನ ಪ್ರತಿಗಳನ್ನ ಜಂತರ್ ಮಂತರ್ ಒಳಗಡೆ ಮುಂದೆ ಸುಟ್ಟಂತ ಸಂದರ್ಭದಲ್ಲಿ ಈ ಸಮುದಾಯಗಳ ಹೆಸರು ಕೊಡ್ಬೇಕಾಗಿತ್ತು. ಅದೀಗ ಆಗ್ತಾ ಇಲ್ಲ. ಬಹುಶಃ ಕೊನೆ ಮಾತಿಗೆ ಬರೋದಾದ್ರೆ, ಇದುವರೆಗೂ ವಿಶ್ವವಿದ್ಯಾಲಯದ ಒಳಗಡೆ ಪ್ರಶ್ನೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳು ತಾವು ಗಮನಿಸ್ರಿ, ಕನ್ಯಾಕುಮಾರಿ ಹಿಡಿದಾಗಿ ಇವತ್ತಿನ ಕುಮಾರ್ ಕಾಲೇಜ್ ಹಿಡಿದಾಗಿ ಇಲ್ಲಿನ ನಂದಕುಮಾರ್ನ ಒಳಗೊಂಡು ಯಾರು ವಿಶ್ವವಿದ್ಯಾಲಯದ ಮಟ್ಟದ ಒಳಗಡೆ ಹೋರಾಟಗಳ ಮೂಲಕ ಅವರನ್ನ ಪ್ರಶ್ನೆ ಮಾಡ್ತಾರೆ, ಅವ್ರ ಮೇಲೆ ಏನಂತಂದ್ರೆ ಕಿರುಕುಳ ನೀಡೋದು ಅಥವಾ ಪೊಲೀಸ್ ಪ್ರಕರಣವನ್ನ ಸುಳ್ಳು ಪೊಲೀಸ್ ಪ್ರಕರಣ ದಾಖಲೆ ಮಾಡೋದ್ರ ಮೂಲಕ ಅವರ ಧ್ವನಿಗಳನ್ನ ಅಡಗಿಸಲಾಗ್ತಾ ಇದೆ, ಹಿಮ್ಮೆಟ್ಟಿಸಲಾಗ್ತಾ ಇದೆ. ಇದು ಆಗ್ಬಾರ್ದು ಅಂತಂದ್ರೆ ಎಲ್ಲ ಶೋಷಿತ ಸಮುದಾಯಗಳು ಮತ್ತು ಹಿಂದುಳಿದ ವರ್ಗಗಳು ಬಾಬಾ ಸಾಹೇಬರು ಕೊಟ್ಟಂತ ಶಿಕ್ಷಣದ ಹಕ್ಕನ್ನ ಪಡೆಯುವುದಕ್ಕಾಗಿ ಒಗ್ಗಟ್ಟಾಗ್ಬೇಕು ಮತ್ತು ಹೋರಾಟವೇ ಇದಕ್ಕೆ ಕೊನೆಯ ಅಸ್ತ್ರ. ಹೋರಾಟದ ಹೊರತಾಗಿ ನಾವೇನನ್ನೂ ಪಡ್ಕೊಳ್ಳಕ್ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ನಮ್ಗೆ ಚರಿತ್ರೆ ಉದಾಹರಣೆ ಇದೆ. ಆ ಮೂಲಕ ನಾವೆಲ್ಲರೂ ನಮ್ಮ ಹಕ್ಕನ್ನ ಪಡಿಬೇಕು ಅನ್ನೋದು ನನ್ನ ಒಂದು ಒತ್ತಾಯ ಮೇಡಮ್. ನಂದಕುಮಾರ್ ಅವರೇ, ಹಾಗೇನೆ ದಾಸನೂರು ಕೂಸನ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಇಬ್ಬರಿಗೂ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.